Good morning students, welcome to second UC accountancy class. Let us discuss about problem number 5 in your question bank question on preparation of the income and expenditure account and the balance sheet 12 marks question. Question number 5 ನಿಮ್ಮ ಕಡೆ ಕ್ವಶನ್ ಬ್ಯಾಂಕ್ ಇದ್ದರೆ ಕ್ವಶನ್ ಬ್ಯಾಂಕಲ್ಲಿ ಪೇಜ್ ನಂಬರ್ 8ಅಲ್ಲಿ ಕ್ವಶನ್ ಇದೆ, ಕ್ವಶನ್ ನಂಬರ್ 5 ಇದೆ, ಅದನ್ನು ನೋಡ್ತಾ ಹೋಗಿ. Following are the balance sheet and receipts and payment account of Mallard Sports Club, Chikmagalur. Already existing balance sheet and receipts and payment account and additional information ಅನ್ನು ಕೊಡ್ತಾ ಹೋಗಿದ್ದಾರೆ. ಸೊ ಅದರಲ್ಲಿ ಯಾವುದು ನಮಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ತೊಗೊಳ್ಳೋದಿದೆ ಅಂತ ತೊಗೊಂಡ್ಬಿಟ್ಟು ಅಡ್ಜಸ್ಟ್ಮೆಂಟ್ಸನ್ನು ಹಾಕ್ಕೊಳ್ತಾ ಹೋಗಬೇಕು. ಇನ್ನು ಉಳಿದಿರುವಂಥ ಎಲ್ಲ ಐಟಮ್ಸನ್ನು ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಂಡ್ಬಿಟ್ಟು ಅಡ್ಜಸ್ಟ್ಮೆಂಟ್ಸನ್ನು ಹಾಕ್ಕೊಳ್ತಾ ಹೋಗ್ತೀವಿ. ಸೊ ಫಸ್ಟ್ ಬ್ಯಾಲೆನ್ಸ್ ಶೀಟ್ ನೋಡಿ. ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ, ಔಟ್ಸ್ಟ್ಯಾಂಡಿಂಗ್ ರೆಂಟ್, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಆ್ಯಂಡ್ ಕ್ಯಾಪಿಟಲ್ ಫಂಡ್. ಇಷ್ಟು ಐಟಮ್ಸಲ್ಲಿ ಯಾವುದು ಎಲ್ಲಿ ತೊಗೋಬೇಕು ಅಂತ ನೋಡ್ತಾ ಹೋಗಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಕೊಟ್ಟಿದ್ದಾರೆ. ಸೊ ಸ್ಯಾಲ್ರಿನ ರಿಸಿಪ್ಷನ್ ಪೇಮೆಂಟ್ ಅಕೌಂಟಲ್ಲಿ ಕೊಟ್ಟಿದ್ದಾರಾ ಅಂತ ಫಸ್ಟ್ ಚೆಕ್ ಮಾಡ್ಕೋಬೇಕು. ಸೊ ಸ್ಯಾಲ್ರಿ ರಿಸಿಪ್ಷನ್ ಪೇಮೆಂಟ್ ಅಕೌಂಟಲ್ಲಿ ಪೇಮೆಂಟ್ ಸೆಟ್ ಸ್ಯಾಲ್ರಿ 2016-17 3200 ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಅದನ್ನು ನೆಕ್ಸ್ಟ್ ನಾವು ತಗೊಳ್ಳೋಕೆ ಬರಲ್ಲ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅದನ್ನು ನೋಡಿ. ರಿಸಿಪ್ಷನ್ ಪೇಮೆಂಟ್ ಅಕೌಂಟಲ್ಲಿ ಕೊಟ್ಟಿದ್ದರೆ ಇನ್ಕಮ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ತೊಗೊಳಕ್ಕೆ ಬರಲ್ಲ. ಸೊ ಅಲ್ಲಿ ನೋಡಿ 800 ರುಪೀಸ್ ಇದೆ. 2016-17 ರೆಂಟ್ ಅಮೌಂಟ್ 800 ರಿಸಿಪ್ಷನ್ ಪೇಮೆಂಟ್ ಅಕೌಂಟ್ ಪೇಮೆಂಟ್ ಸೈಡಲ್ಲಿ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಈಗ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ ತೊಗೊಳಕ್ಕೆ ಬರಲ್ಲ. ಕೇಸಲ್ಲಿ ಕೊಟ್ಟಿಲ್ಲ, ಮೆನ್ಷನ್ ಮಾಡಿಲ್ಲ ಅಂದರೆ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಲೆಸ್ ಮಾಡಬೇಕು ಎಕ್ಸ್ಪೆಂಡಿಚರ್ ಸೈಡ್. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಸೊ ಇಲ್ಲಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇದೆ. ಸೊ 2016-17 ಅಡ್ವಾನ್ಸ್ ರಿಸೀವ್ಡ್ ಆಗಿದೆ. ಸೊ ಹೋದ ವರ್ಷ ಏನು ಮಾಡಿದ್ದಾರೆ, ಈ ವರ್ಷದ ಅಮೌಂಟನ್ನು ರಿಸೀವ್ ತೊಗೊಂಡಿದ್ದಾರೆ. ಸೊ ಅದು ಆ್ಯಕ್ಚುಲಿ ಈ ವರ್ಷಕ್ಕೆ ಏನಾಗುತ್ತೆ 2017-18ಗೆ ಅದು ಇನ್ಕಮ್ ಆಗುತ್ತೆ. ಹಾಗಾಗಿ ಅದನ್ನು ಸಬ್ಸ್ಕ್ರಿಪ್ಷನ್ ಅಮೌಂಟ್ಗೆ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಕ್ಯಾಪಿಟಲ್ ಫಂಡ್. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಐಟಮ್ ಅಸೆಟ್ ಸೈಡ್ ಕ್ಯಾಶ್ ಎಟ್ ಬ್ಯಾಂಕ್ 52,400 ಕ್ಯಾಶ್ ಅಮೌಂಟ್ ಇದೆ. ಸೊ ಕ್ಯಾಶ್ ಅಮೌಂಟ್ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಮೌಂಟ್ ಎಷ್ಟಿದೆ 60,800 ಇದೆ. ಇದು ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 4,800 ಇದೆ. ಇದನ್ನು ರಿಸಿಪ್ಟ್ ಸೈಡಲ್ಲಿ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ರಿ. 2016-17 4,800 ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಸೊ ಅದನ್ನು ಈ ವರ್ಷದ ಮತ್ತೆ ಔಟ್ಸ್ಟ್ಯಾಂಡಿಂಗ್ ಅಂತ ಹಾಕಕ್ಕೆ ಬರಲ್ಲ. ಅಡ್ಜಸ್ಟ್ಮೆಂಟ್ಸಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ಬಿಟ್ಟು ಹಾಕಬೇಕು. ಇನ್ವೆಸ್ಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಎಂಟ್ರಿ, ಸ್ಪೋರ್ಟ್ಸ್ ಮೆಟೀರಿಯಲ್ ಬ್ಯಾಲೆನ್ಸ್ ಶೀಟ್ ಎಂಟ್ರಿ, ಫರ್ನಿಚರ್ ಬ್ಯಾಲೆನ್ಸ್ ಶೀಟ್ ಎಂಟ್ರಿ. ಅದರಲ್ಲಿ ಏನಾದರೂ ಡಿಪ್ರಿಸಿಯೇಷನ್ ಕೊಟ್ಟಿದ್ರೆ ಚಾರ್ಜಸನ್ನು ತೊಗೊಂಡ್ಬಿಟ್ಟು ಲೆಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರಿಸಿಪ್ಟ್ ಸೈಡ್ ಫಸ್ಟ್ ಒನ್ಸ್ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಈ ಆನ್ಸರ್ ಎಲ್ಲಿಂದ ಬಂದಿರುತ್ತೆ, ಅಲ್ಲೇ ನಾವು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರಲ್ಲ ಈಗ 31 ಮಾರ್ಚ್ 2017 ಬ್ಯಾಲೆನ್ಸ್ ಶೀಟಲ್ಲಿ ಫಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ 52,400 ಅವರೇ ಕೊಟ್ಟಿದ್ದಾರೆ. ಸೊ ಸೇಮ್ ಅಮೌಂಟನ್ನು ಇಲ್ಲಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತೊಗೊಂಡಿರ್ತಾರೆ. ಸೊ ಹಾಗಾಗಿ ಆಲ್ರೆಡಿ ಅದು ಅಮೌಂಟ್ ಬಂದಿರುತ್ತೆ. ನಮಗೆ ಬೇಕಾಗಿರೋ ಅಮೌಂಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇರುತ್ತಲ್ಲ ಆ ಅಮೌಂಟು ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ಬರಬೇಕು. ಸಬ್ಸ್ಕ್ರಿಪ್ಷನ್ 2016-17 17-18 18-19 ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಮಾಡ್ತಿರೋಂತಹ ಪ್ರೆಸೆಂಟ್ ಇಯರ್ ಯಾವುದು ಅಂತ ನೋಡ್ಕೊಂಡು ಮೇಲ್ ಹೆಡ್ಲೈನಲ್ಲಿ 18 ಅಂತ ಕೊಟ್ಟಿದ್ದಾರೆ ರಿಸಿಪ್ಷನ್ ಪೇಮೆಂಟ್ ಅಕೌಂಟ್ ಹೆಡ್ಲೈನಲ್ಲಿ. ಸೊ ನಾವು ಮಾಡ್ತಿರೋದೀಗ 17-18 ಇಯರ್ ಆಗಿದೆ. ಸೊ ಸಬ್ಸ್ಕ್ರಿಪ್ಷನ್ 2017-18 ಅಮೌಂಟ್ 90,200 ಇದೆ. ಈ 90,200 ತೊಗೊಳ್ತೀರಾ. ಅದಕ್ಕೆ ಅಡ್ಜಸ್ಟ್ಮೆಂಟ್ಸ್ ಎಂಟ್ರೀಸ್ ಏನಿದೆ ಔಟ್ಸ್ಟ್ಯಾಂಡಿಂಗ್ ಅಮೌಂಟನ್ನು ಕೊಟ್ಟಿದ್ರೆ ಅದು ಆ್ಯಡ್ ಮಾಡ್ತೀರಾ. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇತ್ತು. ಅಂದರೆ 2016-17 ರಿಸೀವ್ಡ್ ಆಗಿರೋಂಥ ಅಮೌಂಟು ಇಟ್ ಈಸ್ ರಿಲೇಟಿಂಗ್ ಟು ದಿ ಪ್ರೆಸೆಂಟ್ ಇಯರ್. ಸೊ ಹಾಗಾಗಿ ಆ ಅಮೌಂಟನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಡೊನೇಷನ್. ಇನ್ನು ಸಬ್ಸ್ಕ್ರಿಪ್ಷನಲ್ಲೇ 2018-19 ಕೊಟ್ಟಿದ್ದಾರೆ ನೋಡಿ. 18-19 ಅಂದರೆ ನೆಕ್ಸ್ಟ್ ವರ್ಷದ್ದು ಈ ವರ್ಷ ರಿಸೀವ್ಡ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನೇನು ಮಾಡಬೇಕೀಗ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಟ್ರೀಟ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಲಯಾಬಿಲಿಟಿ ಸೈಡಲ್ಲಿ ಶೋ ಮಾಡಬೇಕಾಗುತ್ತೆ. ಡೊನೇಷನ್ ಅಡ್ಜಸ್ಟ್ಮೆಂಟ್ಸಲ್ಲಿ ನೋಡಿ ಲಾಸ್ಟ್ ಒನ್ ಅಡ್ಜಸ್ಟ್ಮೆಂಟ್ಸಲ್ಲಿ ಕ್ಯಾಪಿಟಲೈಸ್ಡ್ 50% ಆಫ್ ಡೊನೇಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಆಫ್ ದಿ ಡೊನೇಷನ್ ಅಮೌಂಟ್ 32,400 ಇಂಟು 1/2 ಅಥವಾ 50% ಅಂತ ಅಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಅಷ್ಟು ಅಮೌಂಟನ್ನು ಇನ್ಕಮ್ ಸೈಡಲ್ಲಿ ಹಾಕಬೇಕು. ರಿಮೈನಿಂಗ್ ಅಮೌಂಟನ್ನು ಬ್ಯಾಲೆನ್ಸ್ ಶೀಟಲ್ಲಿ ತೊಗೋಬೇಕು. ನೆಕ್ಸ್ಟ್ ಎಂಟ್ರೆನ್ಸ್ ಫೀ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ. ಸೊ ಎಂಟ್ರೆನ್ಸ್ ಫೀಸ್ ಬಗ್ಗೆ ಅವ್ರೇನು ಮೆನ್ಷನ್ ಮಾಡಿಲ್ಲ ಅಂದರೆ ಅದನ್ನು ಏನಂತ ಟ್ರೀಟ್ ಮಾಡ್ತೀರಾ, ಅದನ್ನು ಫುಲ್ ಅಮೌಂಟು ನೀವು ರೆವಿನ್ಯೂ ಅಂತಲೇ ಟ್ರೀಟ್ ಮಾಡಿ ಇನ್ಕಮ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಅಪ್ಲೈ ಮಾಡಬೇಕು. ಇಂಟ್ರೆಸ್ಟ್ 2,800 ಇದೆ. ಅಡ್ಜಸ್ಟ್ಮೆಂಟ್ಸಲ್ಲಿ ಏನಾದರೂ ಇದೆಯಾ ನೋಡ್ಕೊಳ್ರಿ. ಥರ್ಡ್ ಒನ್ ಅಡ್ಜಸ್ಟ್ಮೆಂಟಲ್ಲಿ ಇಂಟ್ರೆಸ್ಟ್ ಅಕ್ರೂಡ್ ₹800 ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಅಕ್ರೂಡ್ ಅಮೌಂಟು ಮೀನ್ಸ್ ಔಟ್ಸ್ಟ್ಯಾಂಡಿಂಗ್ ಆಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಅಮೌಂಟನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್ಸ್ ಮೆಟೀರಿಯಲ್ಸ್. ಸೊ ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್ಸ್ ಮೆಟೀರಿಯಲ್ ₹2,000 ಇದೆ. 2,000 ಅಮೌಂಟನ್ನು
ಇನ್ಕಮ್ ಸೈಡಲ್ಲಿ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಪೇಮೆಂಟ್ ಸೈಡ್ ರೆಂಟ್ 2016-17 ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದು ಆಲ್ರೆಡಿ ತೊಗೊಂಡಿದ್ದಾರೆ. ಸೊ ನಮಗೆ ಪ್ರೆಸೆಂಟ್ ಇಯರ್ ಯಾವಿದೆ 2017-18 ಇದೆ, ಆ ಅಮೌಂಟನ್ನು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಸ್ಯಾಲ್ರಿನೂ ಅಷ್ಟೇ 2016-17 ಆಲ್ರೆಡಿ ಬ್ಯಾಲೆನ್ಸ್ ಶೀಟಲ್ಲಿ ಇರೋದನ್ನು ಇಲ್ಲಿ ತೊಗೊಂಡಿದ್ದಾರೆ, ಅದು ನೆಕ್ಸ್ಟ್ ಕಂಟಿನ್ಯೂ ಆಗಲ್ಲ. ನೆಕ್ಸ್ಟ್ 17-18 ಪ್ರೆಸೆಂಟ್ ಇಯರ್ ಅಮೌಂಟ್ ಇದೆ, ಅದನ್ನು ಕಂಟಿನ್ಯೂ ಮಾಡ್ತೀವಿ. ಇನ್ನು 2018-19 ಕೊಟ್ಟಿದ್ದಾರೆ, ಸೊ ಅದು ನೆಕ್ಸ್ಟ್ ಇಯರ್ ಅಮೌಂಟ್ ರಿಲೇಟೆಡ್ ಇದೆ. ಸೊ ನೆಕ್ಸ್ಟ್ ಇಯರ್ ಅಮೌಂಟ್ ಇರೋದ್ರಿಂದ ಅದು ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಪ್ರಿಂಟಿಂಗ್ 15,200 ಇದೆ. ಅಡ್ಜಸ್ಟ್ಮೆಂಟ್ಸಲ್ಲಿ ಸೆಕೆಂಡ್ ಒನ್ ಅನ್ಪೇಯ್ಡ್ ಪ್ರಿಂಟಿಂಗ್ ರುಪಿ 1,000. ಸೊ 1,000 ಅಮೌಂಟ್ ಅನ್ಪೇಯ್ಡ್ ಇದೆ, ಪೇ ಮಾಡಬೇಕಾಗಿದೆ ಬಟ್ ಇದು ಪೇಯ್ಡ್ ಆಗಿಲ್ಲ. ಸೊ ಅದು ಪೇ ಆಗಬೇಕಾಗಿರುವಂಥ ಅಮೌಂಟ್. ಸೊ ಈಗ ಇರುವಂಥ ಪ್ರಿಂಟಿಂಗ್ ಜೊತೆಗೆ ಆ ಅಮೌಂಟನ್ನು ಏನು ಮಾಡಬೇಕೀಗ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್ ಎಕ್ಸ್ಪೆಂಡಿಚರ್ ಸೈಡ್ ಫರ್ನಿಚರ್ ಸ್ಪೋರ್ಟ್ಸ್ ಮೆಟೀರಿಯಲ್ ಬ್ಯಾಲೆನ್ಸ್ ಕ್ಯಾರಿಡ್. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಎಂಟ್ರೀಸ್ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ನೋಡಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆ್ಯಡ್, ಪ್ರಿಂಟಿಂಗ್ ಅನ್ಪೇಯ್ಡ್ ಆ್ಯಡ್, ಇಂಟ್ರೆಸ್ಟ್ ಅಕ್ರೂಡ್ ಆ್ಯಡ್, ಡಿಪ್ರಿಸಿಯೇಷನ್ ಫರ್ನಿಚರ್ ಬೈ 10% ಆ್ಯಂಡ್ ಸ್ಪೋರ್ಟ್ಸ್ ಮೆಟೀರಿಯಲ್ ಬೈ 10%. ಸೊ ಫರ್ನಿಚರ್ ಅಮೌಂಟ್ ಮೇಲೆ 10% ಅಪ್ಲೈ ಮಾಡಬೇಕು, ಸ್ಪೋರ್ಟ್ಸ್ ಮೆಟೀರಿಯಲ್ ಅಮೌಂಟ್ ಮೇಲೆ 10% ಅಮೌಂಟನ್ನು ಅಪ್ಲೈ ಮಾಡಬೇಕು. ಬ್ಯಾಲೆನ್ಸ್ ಶೀಟಲ್ಲೂ ಅಮೌಂಟ್ ಇರುತ್ತೆ, ಈ ಕಡೆ ಪೇಮೆಂಟ್ ಸೈಡಲ್ಲೂ ಅಮೌಂಟ್ ಇರುತ್ತೆ, ಎರಡೂ ಅಮೌಂಟ್ ಮೇಲೆ ಆ್ಯಡ್ ಮಾಡಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ ಫರ್ನಿಚರ್ ಅಮೌಂಟು 32,800 ಇದೆ, ಇಂಟು 10% ಮಾಡಿದ್ರೆ 3,280 ರೂಪೀಸ್ ಬರುತ್ತೆ. ನೆಕ್ಸ್ಟ್ ಪೇಮೆಂಟ್ ಸೈಡಲ್ಲಿ ಫರ್ನಿಚರ್ 48,000 ಕೊಟ್ಟಿದ್ದಾರೆ, ಬಟ್ ಡೇಟ್ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ನೋಡಬೇಕು. 31st March 2018. ಸೊ ಇದು ಎಂಡಿಂಗ್ ಡೇಟ್ ಇರೋದ್ರಿಂದ ಆ ಅಮೌಂಟ್ ಮೇಲೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡೋಕ್ಕೆ ಬರೋಲ್ಲ. ಯಾಕೆಂದರೆ ನಾವು ಫೈನಾನ್ಷಿಯಲ್ ಇಯರ್ ಎಂಡಿಂಗಲ್ಲಿ ಏನು ಮಾಡಿದ್ದಾರೆ, ಅವರು ಫರ್ನಿಚರ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಎಷ್ಟು ಅದು ಯೂಸ್ ಆಗಿಲ್ಲ ಇನ್ನು. ಸೊ ಯೂಸ್ ಆಗದೇ ಇರೋದ್ರಿಂದ ಅದ್ರ ಮೇಲೆ ನಾವು ಡಿಪ್ರಿಸಿಯೇಷನನ್ನು ಅಪ್ಲೈ ಮಾಡೋದಕ್ಕೆ ಬರಲ್ಲ. ಒಂದು ಅಮೌಂಟ್ ಮೇಲೆ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಇದೆಯಲ್ಲ ಆ ಅಮೌಂಟ್ ಮೇಲೆ ಮಾತ್ರ ನಾವು ಡಿಪ್ರಿಸಿಯೇಷನನ್ನು ಅಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಸ್ಪೋರ್ಟ್ಸ್ ಮೆಟೀರಿಯಲ್ ಎರಡು ಅಮೌಂಟ್ ಇದೆ. ಬ್ಯಾಲೆನ್ಸ್ ಶೀಟಲ್ಲಿ 43,600 ಇದೆ, ಅದ್ರ ಮೇಲೆ 10% ಅಪ್ಲೈ ಮಾಡಿದ್ರೆ 4,360 ರೂಪೀಸ್ ಬರುತ್ತೆ. ನೆಕ್ಸ್ಟು ಪೇಮೆಂಟ್ ಸೈಡಲ್ಲಿ ನೋಡಿ ಸ್ಪೋರ್ಟ್ಸ್ ಮೆಟೀರಿಯಲ್ ರುಪಿ 57,600 ಇದೆ, ಅದನ್ನು ಪರ್ಚೇಸ್ ಮಾಡ್ಕೊಂಡಿರುವಂತಹ ಡೇಟು 1st October 2017 ಇದೆ. ಸೊ 1st October 2017 ಟು March 31st 2018 ಎಷ್ಟು ಮಂತ್ ಆಗುತ್ತೆ ಅಂತ ಕೌಂಟ್ ಮಾಡಿಕೊಂಡು ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಅಂದರೆ 6 ಮಂತ್ ಆಗುತ್ತೆ. ಸೊ 6 ಮಂತ್ ಡಿಪ್ರಿಸಿಯೇಷನನ್ನು ಅಲ್ಲಿ ಅಪ್ಲೈ ಮಾಡಬೇಕು. ಸ್ಪೋರ್ಟ್ಸ್ ಮೆಟೀರಿಯಲ್ ಅಮೌಂಟ್ 57,600 ಇಂಟು 10/100 ಇಂಟು 6/12 ಅಪ್ಲೈ ಮಾಡಿದರೆ ನನಗೆ ಆನ್ಸರು 2,880 ರೂಪೀಸ್ ಬರುತ್ತೆ. ಸೊ ಅದೆರಡು ಫಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಅಮೌಂಟ್ ಮೇಲೆ ಡಿಪ್ರಿಸಿಯೇಷನ್ ತೊಗೊಂಡಿದ್ದು ಮತ್ತು ಇಲ್ಲಿ ಪೇಮೆಂಟ್ ಸೈಡಲ್ಲಿರುವಂಥ ಅಮೌಂಟ್ ಮೇಲೆ ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡಿದ್ದು, ಎರಡೂ ಆ್ಯಡ್ ಮಾಡಿಬಿಟ್ಟು ಟೋಟಲ್ ಅಮೌಂಟನ್ನು ಎಕ್ಸ್ಪೆಂಡಿಚರ್ ಸೈಡಲ್ಲಿ ಶೋ ಮಾಡಬೇಕು. ಸೊ ಇಷ್ಟು ನಮಗೆ ಕೊಟ್ಟಿರುವಂಥ ಐಟಮ್ಸ್ ಆಗಿದೆ. ಇದನ್ನು ಯೂಸ್ ಮಾಡ್ಕೊಂಡು ಈಗ ನಾವು ಇನ್ಕಮ್ ಎಕ್ಸ್ಪಾನ್ಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಎಂಟ್ರಿ ನೋಡಿ ಪೇಮೆಂಟ್ ಸೈಡ್ ರೆಂಟ್ ಇದೆ. ಸೊ ರೆಂಟ್ 2016-17 ಅಮೌಂಟು ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದು, ಆ ಅಮೌಂಟ್ ಆಲ್ರೆಡಿ ಅಲ್ಲಿ ಬಂದಿದೆ. ಹಾಗಾಗಿ ಈ ವರ್ಷ ಮಾಡೋದಕ್ಕೆ ಅದನ್ನು ಲೆಸ್ ಮಾಡೋಂಗಿಲ್ಲ. ಹಾಗೆ ಡೈರೆಕ್ಟಾಗಿ ನಾವೇನು ಮಾಡಬೇಕು 2017-18 ರೆಂಟ್ ಅಮೌಂಟ್ ಎಷ್ಟಿದೆ ಅದನ್ನು ಅಪ್ಲೈ ಮಾಡ್ತೀವಿ. ಇನ್ನು ಅಡ್ಜಸ್ಟ್ಮೆಂಟ್ಸಲ್ಲಿ ಏನಾದರೂ ಕೊಟ್ಟಿದ್ರೆ ತೊಗೋಬೇಕು, ಬಟ್ ಅಡ್ಜಸ್ಟ್ಮೆಂಟಲ್ಲಿ ರೆಂಟ್ ಬಗ್ಗೆ ಏನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಫುಲ್ ಅಮೌಂಟನ್ನು ಎಂಟ್ರಿ ಮಾಡ್ತೀವಿ. Expenditure side to rent 8,800. Next second entry salaries. Salaries amount 2017-18 46,400 ಇದೆ. ಲಾಸ್ಟ್ ಇಯರ್ ಲಯಬಿಲಿಟಿ ಸೈಡಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 3,200 ಕೊಟ್ಟಿದ್ದಾರೆ. ಆ ಅಮೌಂಟು ರಿಸಿಪ್ಟ್ ಅಕೌಂಟಲ್ಲಿ ಬಂದಿದೆನಾ ನೋಡಬೇಕು. ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಪೇಮೆಂಟ್ ಸೈಡ್ ಇದೆನಾ ಅಂತ ನೋಡಿ. 3,200 ಇದೆ. ಸೊ ಹಾಗಾಗಿ ಇಲ್ಲಿ ನಾವು ಔಟ್ಸ್ಟ್ಯಾಂಡಿಂಗ್ ಲಾಸ್ಟ್ ಇಯರ್ ಅಂತ ಹೇಳ್ಬಿಟ್ಟು ಲೆಸ್ ಮಾಡೋಕ್ಕೆ ಬರಲ್ಲ, ತೊಗೊಳಕ್ಕೆ ಬರಲ್ಲ. ಸೊ ಇನ್ ಕೇಸ್ ಅಡ್ಜಸ್ಟ್ಮೆಂಟ್ಸಲ್ಲಿ ಏನಾದರೂ ಸ್ಯಾಲ್ರಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಬೇಕು. ಸ್ಯಾಲ್ರಿ ಬಗ್ಗೆ ಅಡ್ಜಸ್ಟ್ಮೆಂಟ್ಸಲ್ಲಿ ಯಾವುದೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಫುಲ್ ಅಮೌಂಟು 2017-18 ಅಮೌಂಟ್ ಎಷ್ಟಿದೆ ಔಟ್ರ್ ಕಾಲಲ್ಲಿ ಎಂಟ್ರಿ ಮಾಡಿ 46,000 salary amount 46,400. Next printing. Printing adjustment entry ಇದೆ ಸೆಕೆಂಡಲ್ಲಿ. ಸೊ ಅಡ್ಜಸ್ಟ್ಮೆಂಟ್ಸ್ ಎಂಟ್ರಿ ಇರೋದ್ರಿಂದ ಇನ್ನರ್ ಕಾಲಮ್ ಅಮೌಂಟ್ ತಗೊಳ್ರಿ 50,200 and printing unpaid
1000. ಈಗ ಪ್ರಿಂಟಿಂಗ್ ಕೊಡೋದಿರೋದು ಎಷ್ಟಿದೆ 15,200 ಇದೆ. ಅದ್ರ ಜೊತೆಗೆ ಇದೊಂದು ಅನ್ಪೇಡ್ ಅಂತ ಬಂದಿದೆ. ಪೇಡ್ ಮಾಡಬೇಕು, ಪೇಡ್ ಮಾಡೋದಾಗಿಲ್ಲ ಅವ್ರ ಕಡೆಯಿಂದ. ಸೊ ಅದನ್ನು ಸೇರಿಸ್ಬಿಟ್ಟು ಟೋಟಲ್ ಪ್ರಿಂಟಿಂಗ್ ಚಾರ್ಜಸ್ ಎಷ್ಟು ಬರುತ್ತೆ ಅಂತ ಆ್ಯಡ್ ಮಾಡಿ ಟೋಟಲ್ ಮಾಡಿ ಇಡಬೇಕು. 15,200 ಪ್ಲಸ್ 1,000 ಟೋಟಲ್ 16,200. ನೆಕ್ಸ್ಟ್ ಎಂಟ್ರಿ ಜನರಲ್ ಎಕ್ಸ್ಪೆನ್ಸಸ್. Next, furniture, balance sheet entry, sports material, balance sheet entry, balance carried out, balance sheet entry. But ಈಗ ಸ್ಪೋರ್ಟ್ಸ್ ಮೆಟೀರಿಯಲ್ ಫರ್ನಿಚರ್ ಬಗ್ಗೆ ಡಿಪ್ರಿಸಿಯೇಷನ್ ಇದೆ. ಸೊ ಡಿಪ್ರಿಸಿಯೇಷನ್ ಎಕ್ಸ್ಪ್ಯಾಂಡಿಚರ್ ಆಗುತ್ತೆ. ಆ ಎಕ್ಸ್ಪ್ಯಾಂಡಿಚರ್ ಅಮೌಂಟ್ ಮಾತ್ರ ಇಲ್ಲಿ ಎಕ್ಸ್ಪ್ಯಾಂಡಿಚರ್ ಸೈಡಲ್ಲಿ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್, ಡಿಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಮೆಟೀರಿಯಲ್ ಅಂತ ಮೆನ್ಷನ್ ಮಾಡಬೇಕು. ಸೊ ಅಡ್ಜಸ್ಟ್ಮೆಂಟ್ಸ್ ನಂಬರ್ 4 ಅಲ್ಲಿ ಡಿಪ್ರಿಸಿಯೇಷನ್ ರೇಟ್ ಕೊಟ್ಟಿದ್ದಾರೆ. ಎಂಟ್ರೀಸ್ ತಗೊಳ್ಳಿ 2. ಡಿಪ್ರಿಸಿಯೇಷನ್ ಒಂದ್ಸರಿ ಹೆಡ್ಲೈನ್ ತಗೊಂಡು ಅಂಡರ್ಲೈನ್ ಮಾಡಿ ಅದರಲ್ಲಿ ಯಾವ್ಯಾವ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಅದನ್ನ ಎಂಟ್ರಿ ಮಾಡ್ತಾರೆ. ಫಸ್ಟ್ ಒನ್ ಫರ್ನಿಚರ್. ಸೊ ಈಗ ಫರ್ನಿಚರ್ ಬ್ಯಾಲೆನ್ಸ್ ಶೀಟ್ ಅಮೌಂಟ್ 32,800 ಇಂಟು ರೇಟ್ ಆಫ್ ಡಿಪ್ರಿಸಿಯೇಷನ್ 10%, 10 divided by 100. ಪೇಮೆಂಟ್ ಸೈಡಲ್ಲೂ ಒಂದು ಅಮೌಂಟ್ ಕೊಟ್ಟಿದ್ದಾರೆ. ಸೊ ಪೇಮೆಂಟ್ ಸೈಡಲ್ಲಿ ಕೊಟ್ಟಿರುವಂತಹ ಫರ್ನಿಚರ್ ಅಮೌಂಟು ಎಂಡಿಂಗಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಮಾರ್ಚ್ 31, 2018 ಪರ್ಚೇಸ್ ಮಾಡಿರೋದ್ರಿಂದ ಅದನ್ನ ಡಿಪ್ರಿಸಿಯೇಷನ್ ರೇಟ್ ಏನು ಚಾರ್ಜ್ ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡಲ್ಲಿ ಅಮೌಂಟ್ ಎಷ್ಟಿದೆ ಅದ್ರ ಮೇಲೆ ಮಾತ್ರ ನಾವು ಅಮೌಂಟನ್ನು ಡಿಪ್ರಿಸಿಯೇಷನ್ ಕೊಡ್ತಾ ಇದ್ದೀವಿ. 32,800 ಇಂಟು 10 divided by 100 ಮಾಡಿದ್ರೆ ಡಿಪ್ರಿಸಿಯೇಷನ್ ಫರ್ನಿಚರ್ ಅಮೌಂಟ್ 3,280 rupees ಆನ್ಸರ್ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಸ್ಪೋರ್ಟ್ಸ್ ಮೆಟೀರಿಯಲ್ಸ್. ಸ್ಪೋರ್ಟ್ಸ್ ಮೆಟೀರಿಯಲ್ಸು 2 ಐಟಮ್ಸ್ ಇದೆ. ಒಂದು ಬ್ಯಾಲೆನ್ಸ್ ಶೀಟಲ್ಲಿ ಇದೆ, ಒಂದು ಪೇಮೆಂಟ್ ಸೈಡಲ್ಲಿ ಇದೆ. ಸೊ ಫಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆ ಅಮೌಂಟ್ ಅದ್ರ ಮೇಲೆ ಚಾರ್ಜ್ ಮಾಡಿ. ಪಾಯಿಂಟ್ ನಂಬರ್ ಎ, ಬ್ಯಾಲೆನ್ಸ್ ಶೀಟ್ ಅಮೌಂಟ್ 43,600 ಇಂಟು 10 divided by 100. 43,600 into 10%, 4,360 rupees. And point number B is given in the receipts and payment account payment side. So payment side rupees 57,600 into 10 divided by 100 into month ಎಷ್ಟು ಅಂತ ಕೌಂಟ್ ಮಾಡಿದ್ವಿ ಅವಾಗಲೇ 6 ಮಂತ್ ಆಗುತ್ತೆ. ಸೊ ಅಕ್ಟೋಬರ್ ಪರ್ಚೇಸ್ ಮಾಡಿದರೆ ಸೊ ಅಕ್ಟೋಬರ್ ಟು ಡಿಸೆಂಬರ್ ಕೌಂಟ್ ಮಾಡಿದ್ರೆ 6 ಮಂತ್ ಆಗುತ್ತೆ. ಸೊ 57,600 into 10% into 6 divided by 12 ಆನ್ಸರ್ 2,880 rupees. ಸೊ ಈಗ ಸ್ಪೋರ್ಟ್ಸ್ ಮೆಟೀರಿಯಲ್ ಎರಡು ಅಮೌಂಟ್ ಮೇಲೆ ಡಿಪ್ರಿಸಿಯೇಷನ್ ತಗೊಂಡಿದ್ದೀವಿ. ಎರಡನ್ನು ಆ್ಯಡ್ ಮಾಡಿ ಔಟರ್ ಕಾಲಮಲ್ಲಿ ಟೋಟಲ್ ಅನ್ನು ಕೊಡು. 4,360 ಪ್ಲಸ್ 2,880 ಟೋಟಲ್ 7,240 rupees. ಗೊತ್ತಾಯ್ತಾ? ಫರ್ನಿಚರ್ ಬ್ಯಾಲೆನ್ಸ್ ಶೀಟಲ್ಲಿ ಏನು ಕೊಟ್ಟಿರಲ್ಲ ಅದ್ರ ಮೇಲೆ ಅಷ್ಟೇ ಕೊಟ್ಟಿದ್ದೀವಿ. ಯಾಕೆ ಅಂದರೆ ಹೊಸದಾಗಿ ಪರ್ಚೇಸ್ ಮಾಡ್ಕೊಂಡಿರುವಂತಹ ಫರ್ನಿಚರು ಎಂಡಿಂಗ್ ಡೇಟಲ್ಲಿದೆ, ಅದ್ರ ಮೇಲೆ ಡಿಪ್ರಿಸಿಯೇಷನ್ ಕೊಡೋಕ್ಕೆ ಬರಲ್ಲ. ಸೊ ಹಾಗಾಗಿ ಕೊಡೋಂಗಿಲ್ಲ ಅದನ್ನು. ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡಲ್ಲಿರುವಂತಹ ಫರ್ನಿಚರ್ ಅಮೌಂಟ್ ಮೇಲೆ ಮಾತ್ರ ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡಿ. ನೆಕ್ಸ್ಟ್ ಸ್ಪೋರ್ಟ್ಸ್ ಮೆಟೀರಿಯಲು ಫಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿರುವಂತಹ ಅಮೌಂಟ್ ಮೇಲೆ ಚಾರ್ಜ್ ಮಾಡಿ. ನೆಕ್ಸ್ಟ್ ಪೇಮೆಂಟ್ ಸೈಡಲ್ಲಿ ಕೊಟ್ಟಿರುವಂತಹ ಅಮೌಂಟ್ ಮೇಲೆ ಚಾರ್ಜ್ ಮಾಡಿ. ಅಲ್ಲಿ ಎರಡು ಸೇರಿಬಿಟ್ಟು ಟೋಟಲ್ ಡಿಪ್ರಿಸಿಯೇಷನ್ ಅಮೌಂಟು 7,240 rupees ಆಗುತ್ತೆ. ನೆಕ್ಸ್ಟ್ ಪೇಮೆಂಟ್ ಸೈಡ್ ಆಯಿತು. ನೆಕ್ಸ್ಟ್ ರಿಸಿಪ್ಟ್ ಸೈಡ್. ರಿಸಿಪ್ಟ್ ಸೈಡ್ ಸಬ್ಸ್ಕ್ರಿಪ್ಷನ್ 2016-17 ಲಾಸ್ಟ್ ಇಯರ್ ಅಸೆಟ್ ಸೈಡಲ್ಲಿ ಇದೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ಬಿಟ್ಟು ಅದನ್ನು ಅಲ್ಲಿ ಕೊಟ್ಟಿದ್ದಾರೆ. 4,800 rupees ಇದೆ. ನೆಕ್ಸ್ಟ್ 2017-18 90,200 ಇದೆ. 2018-19 4,200 ಇದೆ. ಈಗ 3 ಇಯರ್ಸ್ದು ಅಮೌಂಟ್ ಏನೇನು ಮಾಡಬೇಕು ಅಂತ ನೋಡ್ಕೊಳ್ಳಿ. ಈಗ 2016-17 ಅಮೌಂಟು 4,800 ಇಲ್ಲಿ ಕೊಟ್ಟಿಲ್ಲ ಆದರೆ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗನ್ನು ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ಲೆಸ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿದ್ದಾರೆ, ಸೊ ಲೆಸ್ ಮಾಡೋಕ್ಕೆ ಬರೋದು. ಅಲ್ಲಿಗೆ ಆ ಇಯರ್ ಮುಗೀತು, ಅದನ್ನು ಬಿಡಿ. ನೆಕ್ಸ್ಟ್ 2017-18 ಅಂದರೆ ಇದು ಪ್ರೆಸೆಂಟ್ ಇಯರ್. ಸೊ ಪ್ರೆಸೆಂಟ್ ಇಯರ್ ಇರೋದ್ರಿಂದ ಅದನ್ನು ಸಬ್ಸ್ಕ್ರಿಪ್ಷನ್ ಅಮೌಂಟ್ ಇಲ್ಲಿ ತಗೊಳ್ಳಿ ಇನ್ಕಮ್ ಸೈಡ್ ಬೈ
6200 ಅಂತ ಕೊಟ್ಟಿದ್ದಾರೆ. ಇದನ್ನೇನು ಮಾಡಬೇಕೀಗ, ನೆಕ್ಸ್ಟ್ ನಾವು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತೀವಲ್ಲ ಅದರಲ್ಲಿ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಲಯಾಬಿಲಿಟಿ ಸೈಡಲ್ಲಿ ಕೊಡಬೇಕು. ರಿಸೀವ್ಡ್ ಇನ್ ಅಡ್ವಾನ್ಸ್ ಅಮೌಂಟ್ ಅದು. ಸೊ ಲಯಾಬಿಲಿಟಿ ಸೈಡಲ್ಲಿ ಮೆನ್ಷನ್ ಮಾಡಬೇಕು. ಅಲ್ಲಿಗೆ 3 ಇಯರ್ಸ್ ಕ್ಲಿಯರ್ ಆಯಿತು. ಇನ್ನು ಅಡ್ಜಸ್ಟ್ಮೆಂಟ್ಸಲ್ಲಿ ಅಥವಾ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆ ಅಂತ ನೋಡ್ಬೋದು. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಲಯಾಬಿಲಿಟಿ ಸೈಡಲ್ಲಿ ನೋಡಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಇದೆ. ಸೊ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂದರೆ 2016-17 2017-18 ಅಮೌಂಟನ್ನು ರಿಸೀವ್ ಮಾಡ್ಕೊಂಡು ಅಡ್ವಾನ್ಸ್ ಆಗಿ. ಸೊ ಅಡ್ವಾನ್ಸ್ ರಿಸೀವ್ಡ್ ಇರೋದ್ರಿಂದ ಹೋದ ವರ್ಷನೇ ಅದು ರಿಸೀವ್ಡ್ ಆಗಿರೋದ್ರಿಂದ ಈ ವರ್ಷಕ್ಕೆ ಏನಾಗುತ್ತದೆ, ಇನ್ಕಮ್ ಆಗುತ್ತೆ. ಆ್ಯಕ್ಚುಲಿ ಅದು ಈ ವರ್ಷ ರಿಸೀವ್ಡ್ ಆಗಬೇಕಾಗಿತ್ತು, ಲಾಸ್ಟ್ ಇಯರ್ ರಿಸೀವ್ಡ್ ಆಗಿರುತ್ತೆ. ಸೊ ಹಾಗಾಗಿ ಅದು ಆ್ಯಕ್ಚುಲಿ ಸೇರಬೇಕಾಗಿತ್ತು ಯಾವುದಕ್ಕೆ, ಪ್ರೆಸೆಂಟಿಗೆ. ಹಾಗಾಗಿ ಆ ಅಮೌಂಟನ್ನು ಸಬ್ಸ್ಕ್ರಿಪ್ಷನ್ಗೆ ಆ್ಯಡ್ subscription received in advance in bracket previous balance sheet liability side, it is related to 2016-17, but it is added to the 2017. 2016-17 ನಲ್ಲಿ ರಿಸೀವ್ಡ್ ಆಗಿದೆ, ಬಟ್ ಅದು ಆ್ಯಕ್ಚುಲಿ ರಿಸೀವ್ಡ್ ಆಗಬೇಕಾಗಿದ್ದು ಯಾವ ವರ್ಷಕ್ಕೆ, 2017-18ಗೆ ರಿಸೀವ್ಡ್ ಆಗಬೇಕು. ಸೊ ಹಾಗಾಗಿ ಆ ಅಮೌಂಟ್ ಆ್ಯಡ್ ಮಾಡ್ತಿದ್ದೀವಿ. ಅಮೌಂಟ್ 4000 ಆ್ಯಂಡ್ ಅಡ್ಜಸ್ಟ್ಮೆಂಟ್ ಎಂಟ್ರಿ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ current year outstanding subscription add current year outstanding subscription rupees 5600 total money 600 200 plus 600 800 5 plus 4 9 and 9 total 99800 rupees. ಗೊತ್ತಾಯ್ತಾ? ಈಗ ಬ್ಯಾಲೆನ್ಸ್ ಶೀಟಲ್ಲಿರುವಂತಹ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಅಮೌಂಟನ್ನು ಆ್ಯಡ್ ಮಾಡಿದ್ದೀವಿ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಮೌಂಟು ಅಡ್ಜಸ್ಟ್ಮೆಂಟ್ಸಲ್ಲಿದೆ. ಸೊ ಅಡ್ಜಸ್ಟ್ಮೆಂಟ್ಸಲ್ಲಿರೋದನ್ನು ಕೂಡ ಆ್ಯಡ್ ಮಾಡಿದ್ದೀವಿ. ಟೋಟಲ್ ಅಮೌಂಟು 99,800 rupees ಬರುತ್ತೆ. ಅಡ್ಜಸ್ಟ್ಮೆಂಟ್ ನಂಬರ್ 1. ನೆಕ್ಸ್ಟ್ ಡೊನೇಷನ್. ಡೊನೇಷನ್ಗೆ ಅಡ್ಜಸ್ಟ್ಮೆಂಟ್ಸಲ್ಲಿ 50% ಡೊನೇಷನ್ ಕ್ಯಾಪಿಟಲೈಸ್ ಕೊಟ್ಟಿದ್ದಾರೆ. ಸೊ 50% ಅಮೌಂಟನ್ನು ಎಂಟ್ರಿ ಮಾಡಿ 32,400 ಇಂಟು 50 ಡಿವೈಡ್ ಬೈ 100. ಅಡ್ಜಸ್ಟ್ಮೆಂಟ್ ನಂಬರ್ 4. ಅಡ್ಜಸ್ಟ್ಮೆಂಟ್ ನಂಬರ್ 5. 32,400 ಇಂಟು 50 ಡಿವೈಡ್ ಬೈ 100 16,200 16,200. Next interest, entrance fees. Entrance fees adjustments ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ. ಸೊ ಫುಲ್ ಅಮೌಂಟ್ ಅನ್ನ ರೆವಿನ್ಯೂ ಟ್ರೀಟ್ ಮಾಡಿ 65,200. ನೆಕ್ಸ್ಟ್ interest adjustments ಅಲ್ಲಿ ಎಂಟ್ರಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಂಟ್ರೆಸ್ಟ್ ಇನ್ನರ್ ಫಾರ್ಮುಲಾ ತಗೊಳ್ಳಿ. adjustment third entry interest accrued add accrued adjustment amount 800 rupees add ಮಾಡಿ 3,600. Next, sale of old sports materials. Rupees 2,000. ರಿಸಿಪ್ಟ್ಸ್ ಅಲ್ಲಿ ಇರೋದೆಲ್ಲ ಕಂಪ್ಲೀಟ್ ಆಯಿತು. ಅಡ್ಜಸ್ಟ್ಮೆಂಟ್ ನೋಡ್ತಾ ಹೋಗಿ ಮತ್ತೆ ಯಾವ್ದು ಉಳಿದಿದೆ ಅಂತ ನೋಡಿ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಫಸ್ಟ್ ಎಂಟ್ರಿ ಆಲ್ರೆಡಿ ತಗೊಂಡಿದ್ದೀವಿ. ನೆಕ್ಸ್ಟ್ ಪ್ರಿಂಟಿಂಗ್ ಎಂಟ್ರಿ ಸೆಕೆಂಡ್ ಎಂಟ್ರಿ ಆಗಿದೆ. ಇಂಟ್ರೆಸ್ಟ್ ಅಕ್ರೂಡ್ ತಗೊಂಡಿದ್ದೀವಿ. ಫರ್ನಿಚರ್ ಡಿಪ್ರಿಸಿಯೇಷನ್ ಸ್ಪೋರ್ಟ್ಸ್ ಡಿಪ್ರಿಸಿಯೇಷನ್ ಎರಡನ್ನು ಎಂಟ್ರಿ ಮಾಡಿದ್ದೀವಿ. ಕ್ಯಾಪಿಟಲೈಸ್ಡ್
50% ಡೊನೇಷನ್ ಅಮೌಂಟ್ 16,200 ಅನ್ನು ರೆವಿನ್ಯೂ ಅಂತ ತಗೊಂಡಿದ್ದೀವಿ. ಇನ್ನು ಹಾಫ್ ಅಮೌಂಟ್ ಕ್ಯಾಪಿಟಲ್ ಅಂತ ತಗೊಳ್ತೀವಿ. ಈಗ ಮತ್ತೆ ಯಾವ್ದು ತಗೊಳ್ಳುವಂತಹ ಎಂಟ್ರಿ ಇಲ್ಲ. ಈಗ ಟೋಟಲ್ ಮಾಡಬೇಕು, ಎರಡು ಸೈಡು ಟೋಟಲ್ ಎಷ್ಟು ಯಾವುದಿದೆ ಅಂತ ನೋಡಿ. ಫಸ್ಟ್ ಈಗ ಈ ಕಡೆ ನೋಡ್ಕೊಂಡ್ರೆ ಕ್ರೆಡಿಟ್ ಸೈಡಲ್ಲಿ, ಸೊ ಕ್ರೆಡಿಟ್ ಸೈಡಲ್ಲಿ ಫಸ್ಟ್ ಅಮೌಂಟ್ ಇಲ್ಲಿರೋದು 99,800, 16,200, 65,200, 3,600 ಆ್ಯಂಡ್ 2,000. ಟೋಟಲ್ ಅಮೌಂಟ್ ನಮಗಿದೆ 1,86,800 ಟೋಟಲ್ ಬರುತ್ತೆ. 1,86,800, 1,86,800. ಸೊ 1,86,800 ಅಲ್ಲಿ ಇದೆಲ್ಲ ಐಟಮ್ಸ್ ಏನು ಎಕ್ಸ್ಪೆನ್ಸಸ್ ಇದೆ ಮೈನಸ್ ಮಾಡಿ ಹೋಗ್ಬೇಕು. 8,800, 46,400, 16,200, minus 10,800, minus 3,280, minus 7,240. ಸೊ ಅಷ್ಟು ಲೆಸ್ ಮಾಡಿದ್ರೆ ನಿಮ್ಗೆ ಫೈನಲ್ ಆಗಿ ಆನ್ಸರ್ ಬರೋದು 94,080 rupees. To surplus means excess of income over expenditure. The total surplus amount 94,080 rupees. 94,080 rupees total surplus answer ನಮಗೆ ಬಂದಿರುವಂಥದ್ದು. Okay, next balance sheet prepare ಮಾಡೋಣ. Balance sheet as on next balance sheet. Asset side first entry cash at bank. ಕ್ಯಾಶ್ ಅಟ್ ಬ್ಯಾಂಕ್ ಅಮೌಂಟನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ಈಗ ಕ್ಯಾಶ್ ಅಟ್ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುತ್ತಲ್ಲ ಅದನ್ನು ತಗೊಳಂಗಿಲ್ಲ. 52,400 ಆನ್ಸರ್ ನಿಮಗೆ ರಿಸಿಪ್ಟ್ ಸೈಡ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಲ್ಲಿ ಬಂದಿರುತ್ತೆ. ಆ ಅಮೌಂಟನ್ನು ಬಿಟ್ಟು ಕ್ಯಾರಿ ಡೌನ್ ಅಮೌಂಟ್ ಬಂದಿರುತ್ತೆ ನೋಡಿ, ಆ ಅಮೌಂಟನ್ನು ಹಾಕೋಬೇಕು. 60,800 ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಮೌಂಟ್ ಅದು. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಸೊ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಇರುತ್ತೆ. ಸೊ ಇದು ಲಾಸ್ಟ್ ಇಯರ್ ಅಮೌಂಟ್ ಇದೆ. ಸೊ ಲಾಸ್ಟ್ ಇಯರ್ ಅಮೌಂಟ್ ಅನ್ನು ಬಿಟ್ಟು ಕರೆಂಟ್ ಇಯರ್ ಅಮೌಂಟ್ ಎಷ್ಟಿದೆ ಅದನ್ನಲ್ಲಿ ಎಂಟ್ರಿ ತಗೊಳ್ಳಿ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ adjustment number 1 amount 5,600. Next second entry investment. So investment amount payment side ಅಲ್ಲಿ ಏನಾದರೂ ಕೊಟ್ಟಿದ್ದಾರೆ ನೋಡ್ಕೋಬೇಕು. ಇನ್ವೆಸ್ಟ್ಮೆಂಟ್ ಮಂತ್ ಏನು ಕೊಟ್ಟಿಲ್ಲ, ಫುಲ್ ಅಮೌಂಟ್ ಔಟರ್ ಕಾಲಮ್ ತಗೊಳ್ರಿ 5,200. ನೆಕ್ಸ್ಟ್ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರೋದು 43,600 and additional purchase amount payment side ನೋಡಿ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ purchase amount add purchases receipts and payment amount purchase amount 57,600 add ಮಾಡಿ 1,01,200 less depreciation. ಸೊ ರಿಸಿಪ್ಷನ್ ಇನ್ಕಮ್ ಎಕ್ಸ್ಪೆನ್ಷನ್ ಕೌಂಟ್ ಮಾಡಿದ್ವಲ್ಲ, ಎರಡು ಅಮೌಂಟ್ ಟೋಟಲ್ ಮಾಡಿಕೊಂಡು ಡಿಪ್ರಿಸಿಯೇಷನ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿಕೊಂಡಿದ್ವಿ. ಸೊ ರಿಸಿಪ್ಷನ್ ಪೇಮೆಂಟ್ ಅಮೌಂಟ್ ಇನ್ಕಮ್ ಎಕ್ಸ್ಪೆನ್ಷನ್ ಅಮೌಂಟ್ ಎಕ್ಸ್ಪೆಂಡಿಚರ್ ಸೈಡ್ ನೋಡಿ ಟೋಟಲ್ ಸ್ಪೋರ್ಟ್ಸ್ ಮೆಟೀರಿಯಲ್ ಡಿಪ್ರಿಸಿಯೇಷನ್ ಅಮೌಂಟ್ 7,240.
80,800 less depreciation 3,280. 80,800 minus 3,280. Answer 77,520. 77,520 rupees. Next asset side ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರುವಂತಹ ಐಟಮ್ಸ್ ಆಯ್ತು. ಇನ್ನು ಲಯಬಿಲಿಟಿ ಸೈಡ್ ಬಗ್ಗೆ ಈಗ ಫಸ್ಟ್ ಒನ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇದೆ. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಇದೆನಾ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ನೋಡಿ ಕೊಟ್ಟಿಲ್ಲ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇದೆ. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇದೆನಾ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನು ಕೊಟ್ಟಿಲ್ಲ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇದೆ. ಸೊ ಕರೆಂಟ್ ಇಯರ್ ಅಲ್ಲಿ ಕೂಡ 2018-19 ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಮೌಂಟ್ ಇದೆ. ಸೊ ಆ ಅಮೌಂಟನ್ನು ಆ ಪ್ಲೇಸಿಗೆ ಹಾಕ್ಕೊಳ್ತೀವಿ. ನೆಕ್ಸ್ಟ್ ಕ್ಯಾಪಿಟಲ್ ಫಂಡ್ ಇದೆ. ಸೊ ಕ್ಯಾಪಿಟಲ್ ಫಂಡ್ ಅಮೌಂಟಿಗೆ ಸರ್ಪ್ಲಸ್ ಅನ್ನು ಆ್ಯಡ್ ಮಾಡಬೇಕು. ಕ್ಯಾಪಿಟಲೈಸೇಷನ್ ಅಮೌಂಟ್ ಏನಿರುತ್ತೆ ಅದನ್ನು ಆ್ಯಡ್ ಮಾಡಬೇಕು. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ತೊಗೊಂಡಿದ್ದೀವಿ. ಪ್ರಿಂಟಿಂಗ್ ಅನ್ಪೇಯ್ಡ್ ಇದೆ. ಸೊ ಪ್ರಿಂಟಿಂಗ್ ತಗೋಬೇಕು. ಇಂಟ್ರೆಸ್ಟ್ ಅಕ್ರೂಡ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ಇದೆ ಅದನ್ನು ತಗೋಬೇಕು. ಡಿಪ್ರಿಸಿಯೇಷನ್ ಇನ್ಕ್ರೀಸ್ ಆಗಿದೆ. ಇನ್ನು ಕ್ಯಾಪಿಟಲೈಸೇಷನ್ ಡೊನೇಷನ್ ಇದೆ. ಡೊನೇಷನ್ನ ಆ್ಯಡ್ ಮಾಡಿ. ಸೊ ಫಸ್ಟ್ ಈಗ ಕ್ಯಾಪಿಟಲ್ ಫಂಡ್ ಅಂತ ಹಾಕ್ಕೊಳ್ಳಿ. Opening balance 1,30,800 and surplus answer 94,080 rupees and capitalization entry under donation 50% amount 16,200 ಡೊನೇಷನ್. ಸೊ ಡೊನೇಷನ್ ಅಲ್ಲಿ ಅರ್ಧ ಅಮೌಂಟ್ ತಗೊಂಡಿದ್ದೀವಿ. ಇನ್ನು ಅರ್ಧ ಅಮೌಂಟ್ 16,200 ಅಮೌಂಟನ್ನು ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಅಮೌಂಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತೀವಿ. ಸೊ ಆ 3 ಐಟಮ್ಸ್ ಅನ್ನು ಟೋಟಲ್ ಮಾಡಿ ಟೋಟಲ್ 2,41,080 rupees. ₹2,41,080 ಬಂತು. ನೆಕ್ಸ್ಟ್ ಏನು ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಮೆನ್ಷನ್ ಮಾಡ್ತಾ ಹೋಗಿ. ಸೊ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇದೆ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇದನ್ನೇನು ಕೊಟ್ಟಿದ್ದಾರೆ ರಿಸಿಪ್ಷನ್ ಪೇಮೆಂಟ್ ಅಕೌಂಟ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟರು 2018-19 ಅಂತ ಇದೆ. ಇದು ಅಡ್ವಾನ್ಸ್ ಇಯರ್ ಅಮೌಂಟ್ ಆಗುತ್ತೆ. ಸೊ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇರೋದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಬೇಕು. ಸೊ ಅಮೌಂಟ್ ಎಷ್ಟಿದೆ 4,200 ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಕೊಟ್ಟಿರೋದನ್ನ ತಗೊಂಡಾಯ್ತು. ಇನ್ನು ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ನೋಡ್ತಾರೆ. ಸೊ ಅಡ್ಜಸ್ಟ್ಮೆಂಟ್ಸ್ ಫಸ್ಟ್ ಒನ್ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಅಂತ ಇದೆ. ಸೊ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಫಸ್ಟ್ ಎಂಟ್ರಿ ತಗೊಂಡಿದ್ದೀವಿ. ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ ಪ್ರಿಂಟಿಂಗ್ ಅನ್ಪೇಯ್ಡ್ ಲಯಬಿಲಿಟಿ ಸೈಡ್ adjustment number second entry rupees 1,000. The next one interest accrued. So ಇಲ್ಲಿ interest accrued ನೋಡಿ income side ತಗೊಂಡಿ. So outstanding expenses ಇದೆ liability side. ಈಗ printing ಅನ್ನೋದು expenses ಇದೆ. outstanding expenses ಏನು ಬರ್ತದೆ liability ಬರಬೇಕು. outstanding incomes ಏನು ಬರ್ತದೆ asset side ಬರಬೇಕು. So interest ಅನ್ನೋದು 800 ರೂಪಾಯಿ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಕೊಟ್ಟಿದಾರಲ್ಲ ಇದೇನಾಗುತ್ತೆ outstanding income ಆಗುತ್ತೆ. So outstanding income ಇರೋದ್ರಿಂದ ಏನು ಮಾಡಬೇಕು ಈಗ asset side ಅಲ್ಲಿ ಮೆನ್ಷನ್ ಮಾಡಬೇಕು. interest accrued means outstanding income only the outstanding expenses liability side entry outstanding income asset side
ಎಷ್ಟಾಗುತ್ತೆ ಅಂತ ನೋಡಿ. ಲಯಬಿಲಿಟಿ ಸೈಡ್ ನೋಡಿ, ಫಸ್ಟ್ ಅಮೌಂಟ್ 60,800, 5,200, 93,960 and 77,520 and 2,400 salaries prepaid amount. So salaries prepaid amount ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ. ಪೇಮೆಂಟ್ ಸೈಡಲ್ಲಿ 2018-19 ಅಂತ ಇದೆ, ಅದರಲ್ಲಿ 2,400 ಸ್ಯಾಲರಿ ಪ್ರೀಪೇಡ್ ಇದೆ. ಪ್ರೀಪೇಡ್ ರುಪೀಸ್ 2,400. ಇದು ರಿಸಿಪ್ಷನ್ ಪೇಮೆಂಟ್ ಅಕೌಂಟ್ ಎಂಟ್ರಿ, ರಿಸಿಪ್ಷನ್ ಪೇಮೆಂಟ್ ಅಕೌಂಟ್ 2,400 ಅಂದರೆ ಅಡ್ವಾನ್ಸ್ ಪೇಡ್ ಇದೆ. ಸೊ ಸ್ಯಾಲ್ರಿ ಪ್ರೀಪೇಡ್ ಇರೋದ್ರಿಂದ ಅದನ್ನು ಅಸೆಟ್ ಸೈಡಲ್ಲಿ ಮೆನ್ಷನ್ ಮಾಡಬೇಕು. ಇನ್ನು ಪ್ರೀ ರಿಸೀವ್ಡ್ ಇದ್ದರೆ ಲಯಬಿಲಿಟಿ ಸೈಡಲ್ಲಿ ಎಂಟ್ರಿ ಬರುತ್ತೆ 2,400. ಆ್ಯಂಡ್ ಇಂಟ್ರೆಸ್ಟ್ ಅಕ್ರೂಡ್ ಇದೆ, ಇಂಟ್ರೆಸ್ಟ್ ಅಕ್ರೂಡ್ ತೊಗೊಂಡಿದ್ವಿ. ಇನ್ನು ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಇದೆ, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟನ್ನು ತೊಗೊಂಡಿದ್ವಿ. ಇನ್ನು ಲಯಬಿಲಿಟಿ ಸೈಡಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಮೌಂಟ್ 1,30,800 ಪ್ಲಸ್ 94,080 ಪ್ಲಸ್ 16,200 ಟೋಟಲ್ 2,41,080 rupees and 2,400 subscription received in advance amount and printing unpaid amount 1,000. ಎಲ್ಲ ಎಂಟ್ರೀಸು ಆಯಿತು. ಟೋಟಲ್ ತಗೊಳ್ರಿ, ಟೋಟಲ್ ಅಮೌಂಟ್ 2,46,280. 2,46,280. ಆ ಕಡೆ ಬರೋದಕ್ಕೆ ಪ್ಲೇಸ್ ಇಲ್ಲ, ಟೋಟಲ್ ನೀವು ಬರ್ಕೊಳ್ರಿ. 2,46,280 rupees ಟೋಟಲ್ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಅಮೌಂಟ್. 2,46,280 rupeesಗೆ ನಮ್ಮ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಯಿತು. ಸೊ ಎರಡು ಸೈಡ್ ಈಗ ಈಕ್ವಲ್ ಆನ್ಸರ್ ಬಂದಾಯಿತು. ಸೊ ಈ ಕ್ಲಾಸಲ್ಲಿ ಕ್ವಶನ್ ನಂಬರ್ 5 ನಾವು ಮಾಡಿಸಿರೋದು. ಸೊ ನೀಟಾಗಿ ಅದನ್ನು ವರ್ಕೌಟ್ ಮಾಡಿರಿ. ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ನೀವು. ಓಕೆ, ಥ್ಯಾಂಕ್ ಯು.